ಅವತ್ ನೀನೇ ಹೇಳ್ದೆ ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದೆ, ವರದಕ್ಷಿಣೆ ಏನು ಬೇಡ, ಸಿಂಪಲ್ ಆಗಿ ಮದುವೆ ಮಾಡ್ಕೊಟ್ಬಿಟ್ರೆ ಸಾಕು ಅಂತ. ಏನೇ ಸಿಂಪಲ್ ಅಂದ್ರು ಚೌಲ್ಟ್ರಿ ಬಾಡಿಗೆ ಒಡವೆ ವಸ್ತ್ರಕ್ಕೆ ಅಂತ 1 ಲಕ್ಷ ಬೇಡವೆ? ನಿನಗ್ ಸಾಲ ಬೇಕೇ ಬೇಕು ಅಂದ್ರೆ ಯಾರಾದ್ರೂ ಬಡ್ಡಿ ವ್ಯವಹಾರದವ್ರ ಹತ್ರನೇ ಹೋಗ್ಬೇಕು. ಅಂತವ್ರು ಯಾರು ನನ್ನ ಪರಿಚಯನೇ ಇಲ್ವಲ್ಲಪ್ಪ. ಬಡ್ಡಿ ಕಾಳಮ್ಮಿಗೆ ಕಷ್ಟದಲ್ಲಿ ಇರೋರೆಲ್ಲ ಪರಿಚಯಿಸ್ತಾರೆ, ಬೇಕಾದ್ರೆ ನಾನೇ ಹೇಳ್ಕೊಡಿಸ್ತೀನಿ. ಅಯ್ಯಯ್ಯೋ, ಬಡ್ಡಿ ಕಾಳಮ್ಮನ ಅವಳ ಸಹವಾಸ ಮಾತ್ರ ಬೇಡಪ್ಪ. ಹೇಗೋ ಜೀವನ ಮಾಡ್ತಾ ಇದೀವಿ, ಅವಳ ಹತ್ರ ಹೋಗಿ ಸಾಲ ಮಾಡೋದ? ಅವಳ ಹತ್ರ ಸಾಲ ಮಾಡೋದು ಒಂದೇ, ಹುತ್ತದಲ್ಲಿ ಕೈ ಹಾಕೋದು ಒಂದೇ. ನೋಡು, ಬೇರೆ ಯಾರ ಕೈ ಕಾಲಾದ್ರೂ ಹಿಡಿದು ಸಾಲ ತರ್ತೀನಿ ಹೊರತು ಆ ಬಡ್ಡಿ ಕಾಳಮ್ಮನ ಹತ್ರ ಮಾತ್ರ ಸಾಲ ಮಾಡಲ್ಲ. ಮದುವೆಗೆ ಇನ್ನೊಂದು ವಾರ ಇದೆ. ಬಟ್ಟೆಗಿರ್ಲಿ, ಕಡೆ ಪಕ್ಷ ಧಾರೆ ಸೀರೆನೂ ತೆಗ್ದಿಲ್ಲ, ಮಾಡಕ್ ಹಾಕಿರೋ ಒಂದು ಒಡವೆನೂ ತಂದಿಲ್ಲ, ಅರ್ಧಕ್ಕರ್ಧ ಜನಕ್ಕೆ ಪತ್ರಿಕೆನೂ ತಲುಪಿಸಿಲ್ಲ. ನೀವು ನೋಡಿದ್ರೆ ಯಾವ್ದನ್ನು ಸರಿಯಾಗಿ ಹೇಳ್ದೆ ಎಲ್ಲ ಗುಟ್ಟಾಗಿಟ್ಟಿದ್ದೀರಾ. ನನಗ್ ದಿಕ್ಕೆ ತೋಚದಾಗ್ಬಿಟ್ಟಿದೆ. ಗಿರಿಜಾ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇಷ್ಟು ದಿವಸ ಗಂಡಿನ ಕಡೆಯವ್ರ ದುರಾಸೆಯಿಂದ ನನ್ ಗೀತಾ ಮದ್ವೆಗೆ ತಡೆ ಆಗ್ತಿತ್ತು. ಈಗೆಲ್ಲ ಒಳ್ಳೇದಾಯ್ತಲ್ಲ ಅನ್ಕೊಳ್ತಿರೋವಾಗ ನಮ್ಮಿಂದಾನೇ ಈ ಶುಭ ಕಾರ್ಯಕ್ಕೆ ವಿಘ್ನ ಆದ್ರೆ ಅವಳು ಜೀವ ಸಹಿತ ಇರ್ತಾಳೆ ಅನ್ಕೊಂಡಿದ್ದೀರಾ? ನೋಡು, ಮಗಳಿಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ನಿನಗೆಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನನಗೂ ಇದೆ. ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಾಳೆನೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ, ನೀನ್ ಮಲಕೋ. 77